ಆ ಯೋಧನಿಗೆ ಮದುವೆ ನಿಶ್ಚಿತಾರ್ಥವಾಗಿತ್ತು. ಕೆಲವೇ ದಿನಗಳಲ್ಲಿ ಆ ಸೈನಿಕ ಹಸೆಮಣೆ ಏರಬೇಕಿತ್ತು ಕೂಡ. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಸೇನಾ ವಾಹನ ದುರಂತದಲ್ಲಿ ಕೊಡಗಿನ ಯೋಧ ಹುತಾತ್ಮರಾಗಿದ್ದಾರೆ. ಇಂದು ಹುಟ್ಟೂರಿಗೆ ಪಾರ್ಥಿವ ಶರೀರ ಆಗಮಿಸಲಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ದುರಂತ ಸಂಭವಿಸಿತ್ತು. 300 ಅಡಿಯ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು ಕರುನಾಡಿನ 3 ಯೋಧರು ಹುತಾತ್ಮರಾಗಿದ್ದರು. ಇದೇ ದುರಂತದಲ್ಲಿ ಗಾಯಗೊಂಡಿದ್ದ ಕರುನಾಡಿನ ಮತ್ತೊಬ್ಬ ಸೈನಿಕ ಹುತಾತ್ಮರಾಗಿದ್ದಾರೆ. ಕೊಡಗಿನ ಯೋಧ ದಿವಿನ್ ವೀರಮರಣ ಹೊಂದಿದ್ದಾರೆ. ಇಂದು ತಾಯ್ನಾಡಿಗೆ ದಿವಿನ್ ಪಾರ್ಥಿವ ಶರೀರ. ಹುತಾತ್ಮ ದಿವಿನ್ ಹುಟ್ಟೂರಲ್ಲಿ ನೀರವ ಮೌನ. ಕಂದಕಕ್ಕೆ ಉರುಳಿದ ಸೇನಾ ವಾಹನದಲ್ಲಿದ್ದ ಕೊಡಗಿನ ಯೋಧ ದಿವಿನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ದಿವಿನ್ಗೆ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಇಂದು ಹುಟ್ಟೂರಿಗೆ ದಿವಿನ್ ಪಾರ್ಥಿವ ಶರೀರ ಆಗಮಿಸಲಿದೆ. ದಿವಿನ್ ಓದಿದ ಕಾಲೇಜಿನಲ್ಲಿ ಅಂತಿಮ ದರ್ಶನ. ಸೇನೆಯ ಅಧಿಕಾರಿಗಳು, ಪೊಲೀಸರು ಹುತಾತ್ಮ ದಿವಿನ್ ಮನೆಗೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ದಿವಿನ್ ಓದಿದ್ದ ಆಲೂರು ಸಿದ್ದಾಪುರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಇನ್ನು ಮಗನನ್ನ ನೋಡಲು ತಾಯಿ ಜಲಜಾಕ್ಷಿ ಉದಂಪುರಕ್ಕೆ ತೆರಳಿರೋ ಕಾರಣ ಅವರ ಮನೆಗೆ ಬೀಗ ಹಾಕಲಾಗಿದೆ. ತಂದೆ ಈ ಕಳೆದ ಬಾರಿ ಏಪ್ರಿಲ್ 28ರಂದು ಮೃತಪಟ್ಟಿರ್ತಾರೆ. 1 ವರ್ಷದೊಳಗೆ ಮದುವೆ ಆಗುವಂಥದ್ದು ನಮ್ಮ ನಿಯಮ. ಅದೇ ರೀತಿಯಲ್ಲಿ ಒಂದು ಹುಡುಗಿಯನ್ನೆಲ್ಲ ನೋಡಿದ್ರು. ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯೋಧ ದಿವಿನ್ ಫೆಬ್ರವರಿ 23ಕ್ಕೆ ನಿಗದಿಯಾಗಿತ್ತು ಮದುವೆ. ಕಳೆದ 10 ವರ್ಷಗಳ ಹಿಂದೆ ದಿವಿನ್ ಮರಾಠ ರೆಜಿಮೆಂಟ್ಗೆ ಸೇರಿದ್ದರು. 1 ತಿಂಗಳ ಹಿಂದೆ ದಿವಿನ್ ನಿಶ್ಚಿತಾರ್ಥವಾಗಿತ್ತು. ಫೆಬ್ರವರಿ 23ಕ್ಕೆ ಮದುವೆ ನಿಗದಿಯಾಗಿತ್ತು. ಮದುವೆ ಆಮಂತ್ರಣ ಪತ್ರಿಕೆಯು ಮುದ್ರಣವಾಗಿತ್ತು. ಆದರೆ ಹಸೆಮಣೆ ಏರುವ ಮುನ್ನವೇ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಹುತಾತ್ಮ ಯೋಧನ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿದೆ. ಸರ್, ನನ್ನ ಮಗನು ಜೊತೆಲೇ ಇದ್ದಾನೆ. ಅವರು ಜೊತೆಲೇ ಸೆಲೆಕ್ಟ್ ಆಗಿದ್ದು, ಜೊತೆಲೇ ಆರ್ಮಿಗೆ ಸೆಲೆಕ್ಟ್ ಆಗಿ ಬೆಳಗಾಮಲ್ಲಿ ಟ್ರೈನಿಂಗ್ ಮಾಡಿದ್ದು ಜೊತೆಲೇ. ಇವಾಗ ಅಲ್ಲಿ ಡೆತ್ ಆಗುವಾಗೂ ಜೊತೆಲೇ ಇದ್ದಾನೆ. ಅವತ್ತಿಂದ ಯಾವಾಗ ಇನ್ಸಿಡೆಂಟ್ ಆಯಿತು ಅವತ್ತಿಂದನೂ ನನ್ನ ಮಗ ಜೊತೆಲೇ ಇದ್ದಾನೆ, ಬಾಡಿ ಜೊತೆಲೇ ಇದ್ದಾನೆ. ಇವತ್ತು ತಗೊಂಡು ಬರ್ಲಿಕ್ಕೂ ಅವನು ಜೊತೆಲೇ ಬರ್ತಾ ಇದ್ದಾನೆ. ದಿವಿನ್ ತಂದೆ ವಸಂತ್ ಕುಮಾರ್ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಮೃತಪಟ್ಟಿದ್ದರು. 1 ವರ್ಷದೊಳಗೆ ಮಗನ ಮದುವೆ ಮಾಡಲು ತಾಯಿ ಜಲಜಾಕ್ಷಿ ಕನಸು ಕಂಡಿದ್ದರು. ಆದರೀಗ ಮಗನನ್ನ ಕಳೆದುಕೊಂಡ ತಾಯಿ ರೋಧನೆ ಮನಕಲುಕುವಂತಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಯೋಧನಿಗೆ ಮದುವೆ ನಿಶ್ಚಿತಾರ್ಥವಾಗಿತ್ತು. ಕೆಲವೇ ದಿನಗಳಲ್ಲಿ ಆ ಸೈನಿಕ ಹಸೆಮಣೆ ಏರಬೇಕಿತ್ತು ಕೂಡ. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಸೇನಾ ವಾಹನ ದುರಂತದಲ್ಲಿ ಕೊಡಗಿನ ಯೋಧ ಹುತಾತ್ಮರಾಗಿದ್ದಾರೆ. ಇಂದು ಹುಟ್ಟೂರಿಗೆ ಪಾರ್ಥಿವ ಶರೀರ ಆಗಮಿಸಲಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ದುರಂತ ಸಂಭವಿಸಿತ್ತು. 300 ಅಡಿಯ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು ಕರುನಾಡಿನ 3 ಯೋಧರು ಹುತಾತ್ಮರಾಗಿದ್ದರು. ಇದೇ ದುರಂತದಲ್ಲಿ ಗಾಯಗೊಂಡಿದ್ದ ಕರುನಾಡಿನ ಮತ್ತೊಬ್ಬ ಸೈನಿಕ ಹುತಾತ್ಮರಾಗಿದ್ದಾರೆ. ಕೊಡಗಿನ ಯೋಧ ದಿವಿನ್ ವೀರಮರಣ ಹೊಂದಿದ್ದಾರೆ. ಇಂದು ತಾಯ್ನಾಡಿಗೆ ದಿವಿನ್ ಪಾರ್ಥಿವ ಶರೀರ. ಹುತಾತ್ಮ ದಿವಿನ್ ಹುಟ್ಟೂರಲ್ಲಿ ನೀರವ ಮೌನ. ಕಂದಕಕ್ಕೆ ಉರುಳಿದ ಸೇನಾ ವಾಹನದಲ್ಲಿದ್ದ ಕೊಡಗಿನ ಯೋಧ ದಿವಿನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ದಿವಿನ್ಗೆ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಇಂದು ಹುಟ್ಟೂರಿಗೆ ದಿವಿನ್ ಪಾರ್ಥಿವ ಶರೀರ ಆಗಮಿಸಲಿದೆ. ದಿವಿನ್ ಓದಿದ ಕಾಲೇಜಿನಲ್ಲಿ ಅಂತಿಮ ದರ್ಶನ.
ಸೇನೆಯ ಅಧಿಕಾರಿಗಳು ಪೊಲೀಸರು ಹುತಾತ್ಮ ದಿವಿನ್ ಮನೆಗೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ದಿವಿನ್ ಓದಿದ್ದ ಆಲೂರು ಸಿದ್ದಾಪುರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಇನ್ನು ಮಗನನ್ನ ನೋಡಲು ತಾಯಿ ಜಲಜಾಕ್ಷಿ ಉದಂಪುರಕ್ಕೆ ತೆರಳಿರೋ ಕಾರಣ ಅವರ ಮನೆಗೆ ಬೀಗ ಹಾಕಲಾಗಿದೆ. ತಂದೆ ಈ ಕಳೆದ ಬಾರಿ ಏಪ್ರಿಲ್ 28ರಂದು ಮೃತಪಟ್ಟಿರ್ತಾರೆ. ಒಂದು ವರ್ಷದೊಳಗೆ ಮದುವೆ ಆಗುವಂಥದ್ದು ನಮ್ಮ ನಿಯಮ. ಅದೇ ರೀತಿಯಲ್ಲಿ ಒಂದು ಹುಡುಗಿಯನ್ನೆಲ್ಲ ನೋಡಿದ್ರು. ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯೋಧ ದಿವಿನ್ ಫೆಬ್ರವರಿ 23ಕ್ಕೆ ನಿಗದಿಯಾಗಿತ್ತು ಮದುವೆ. ಕಳೆದ 10 ವರ್ಷಗಳ ಹಿಂದೆ ದಿವಿನ್ ಮರಾಠ ರೆಜಿಮೆಂಟ್ಗೆ ಸೇರಿದ್ದರು. 1 ತಿಂಗಳ ಹಿಂದೆ ದಿವಿನ್ ನಿಶ್ಚಿತಾರ್ಥವಾಗಿತ್ತು. ಫೆಬ್ರವರಿ 23ಕ್ಕೆ ಮದುವೆ ನಿಗದಿಯಾಗಿತ್ತು. ಮದುವೆ ಆಮಂತ್ರಣ ಪತ್ರಿಕೆಯು ಮುದ್ರಣವಾಗಿತ್ತು. ಆದರೆ ಹಸೆಮಣೆ ಏರುವ ಮುನ್ನವೇ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಹುತಾತ್ಮ ಯೋಧನ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿದೆ. ಸರ್, ನನ್ನ ಮಗನು ಜೊತೆಲೇ ಇದ್ದಾನೆ. ಅವರು ಜೊತೆಲೇ ಸೆಲೆಕ್ಟ್ ಆಗಿದ್ದು, ಜೊತೆಲೇ ಆರ್ಮಿಗೆ ಸೆಲೆಕ್ಟ್ ಆಗಿ ಬೆಳಗಾಮಲ್ಲಿ ಟ್ರೈನಿಂಗ್ ಮಾಡಿದ್ದು ಜೊತೆಲೇ. ಇವಾಗ ಅಲ್ಲಿ ಡೆತ್ ಆಗುವಾಗೂ ಜೊತೆಲೇ ಇದ್ದಾನೆ. ಅವತ್ತಿಂದ ಯಾವಾಗ ಇನ್ಸಿಡೆಂಟ್ ಆಯಿತು ಅವತ್ತಿಂದನೂ ನನ್ನ ಮಗ ಜೊತೆಲೇ ಇದ್ದಾನೆ, ಬಾಡಿ ಜೊತೆಲೇ ಇದ್ದಾನೆ. ಇವತ್ತು ತಗೊಂಡು ಬರ್ಲಿಕ್ಕೂ ಅವನು ಜೊತೆಲೇ ಬರ್ತಾ ಇದ್ದಾನೆ. ದಿವಿನ್ ತಂದೆ ವಸಂತ್ ಕುಮಾರ್ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಮೃತಪಟ್ಟಿದ್ದರು. 1 ವರ್ಷದೊಳಗೆ ಮಗನ ಮದುವೆ ಮಾಡಲು ತಾಯಿ ಜಲಜಾಕ್ಷಿ ಕನಸು ಕಂಡಿದ್ದರು. ಆದ್ರೀಗ ಮಗನನ್ನ ಕಳೆದುಕೊಂಡ ತಾಯಿ ರೋಧನೆ ಮನಕಲುಕುವಂತಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಯೋಧನಿಗೆ ಮದುವೆ ನಿಶ್ಚಿತಾರ್ಥವಾಗಿತ್ತು. ಕೆಲವೇ ದಿನಗಳಲ್ಲಿ ಆ ಸೈನಿಕ ಹಸೆಮಣೆ ಏರಬೇಕಿತ್ತು ಕೂಡ. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಸೇನಾ ವಾಹನ ದುರಂತದಲ್ಲಿ ಕೊಡಗಿನ ಯೋಧ ಹುತಾತ್ಮರಾಗಿದ್ದಾರೆ. ಇಂದು ಹುಟ್ಟೂರಿಗೆ ಪಾರ್ಥಿವ ಶರೀರ ಆಗಮಿಸಲಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ದುರಂತ ಸಂಭವಿಸಿತ್ತು. 300 ಅಡಿಯ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು ಕರುನಾಡಿನ 3 ಯೋಧರು ಹುತಾತ್ಮರಾಗಿದ್ದರು. ಇದೇ ದುರಂತದಲ್ಲಿ ಗಾಯಗೊಂಡಿದ್ದ ಕರುನಾಡಿನ ಮತ್ತೊಬ್ಬ ಸೈನಿಕ ಹುತಾತ್ಮರಾಗಿದ್ದಾರೆ. ಕೊಡಗಿನ ಯೋಧ ದಿವಿನ್ ವೀರಮರಣ ಹೊಂದಿದ್ದಾರೆ. ಇಂದು ತಾಯ್ನಾಡಿಗೆ ದಿವಿನ್ ಪಾರ್ಥಿವ ಶರೀರ. ಹುತಾತ್ಮ ದಿವಿನ್ ಹುಟ್ಟೂರಲ್ಲಿ ನೀರವ ಮೌನ. ಕಂದಕಕ್ಕೆ ಉರುಳಿದ ಸೇನಾ ವಾಹನದಲ್ಲಿದ್ದ ಕೊಡಗಿನ ಯೋಧ ದಿವಿನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ದಿವಿನ್ಗೆ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಇಂದು ಹುಟ್ಟೂರಿಗೆ ದಿವಿನ್ ಪಾರ್ಥಿವ